Hi youngsters, welcome back to my YouTube channel. I am Ashok Kumar, Memory Athlete Coach. ಇಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ಮೆಮೊರಿಯ ರಿಲೇಟೆಡ್ ಅಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ನಾನು ಡಿಸ್ಕಸ್ ಮಾಡಿದ್ದೆ. ಈ ಮೆಮೊರಿ ಅನ್ನೋದು ಯಾವ ತರ ವರ್ಕ್ ಮಾಡುತ್ತೆ, ಈ ಮೆಮೊರಿ ಅನ್ನೋದು ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ, ಈ ಮೆಮೊರಿನ ನಾವು ಯೂಸ್ ಮಾಡ್ಕೊಂಡಿದ್ದೆ ಆದಲ್ಲಿ ಏನೆಲ್ಲ ಒಂದು ನಮ್ಮ ಲೈಫಲ್ಲೇ ಅಚೀವ್ ಮಾಡ್ಕೊಳ್ಬೋದು. ಅದೇ ಥರ ಈ ಒಂದು ಮೆಮೊರಿನ ಇಂಪ್ರೂವ್ ಮಾಡ್ಕೊಳ್ಬೇಕಂತಂದ್ರೆ ಯಾವಾಗಲೂ ಒಂದು ಹ್ಯಾಬಿಟ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಅದರಲ್ಲಿ ಫುಡ್ ಆಗಿರ್ಬೋದು, ನೆಕ್ಸ್ಟು ಸ್ಲೀಪ್ ಆಗಿರ್ಬೋದು, ಎಷ್ಟು ಇಂಪಾರ್ಟೆಂಟ್ ಇದೆ ಈ ಮೆಮೊರಿ ರಿಲೇಟೆಡಲ್ಲಿ ಅನ್ನೋದನ್ನು ಕೆಲವೊಂದು ಟಾಪಿಕ್ಸ್ನ ನಾನು ಡಿಸ್ಕಸ್ ಮಾಡಿದೆ. ಬಟ್ ಇವತ್ತಿನ ಒಂದು ಟಾಪಿಕ್ ಯಾವುದು ಅಂತಂತಂದರೆ, ನಮ್ಮ ಒಂದು ಲೈಫಲ್ಲಿ ಇವತ್ತು ಮರೆವು ಅನ್ನೋದು ಹೆಚ್ಚು ನಾವು ಕಾಣ್ತಾ ಇದ್ದೀವಿ. ಇವತ್ತು ಸಿಲ್ಲಿ ಥಿಂಗ್ಸ್ ಆಗಿರ್ಬೋದು, ಸಿಲ್ಲಿ ಇನ್ಫಾರ್ಮೇಷನ್ ಆಗಿರ್ಬೋದು, ಸಣ್ಣ ಪುಟ್ಟ ಇನ್ಫಾರ್ಮೇಷನ್ ಆಗಿರ್ಬೋದು, ಸಣ್ಣ ಪುಟ್ಟ ಥಿಂಗ್ಸ್ ಆಗಿರ್ಬೋದು, ಎಲ್ಲೇ ಇಟ್ಟಿದ್ದೀವಿ ಅಂದರೂ ಕೂಡ ಯಾವುದೇ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು, ಮರೆವು ಅನ್ನೋದನ್ನು ನಾವು ಜಾಸ್ತಿ ಕಾಣ್ತಾ ಇದ್ದೀವಿ. ಇದಕ್ಕೆ ನಾನಾ ರೀತಿ ಕೆಲವೊಂದು ಕಾರಣಗಳಿದ್ದಾವೆ. ಆದರೆ ನಮ್ಮ ಲೈಫಲ್ಲಿ ಕೆಲವೊಂದು ರಿಸರ್ಚ್ ಏನು ಹೇಳ್ತದೆ ಅಂತಂದರೆ, ನಮ್ಮ ಲೈಫಲ್ಲಿ ಕೆಲವೊಂದು ವಿಷಯಗಳನ್ನು ಮರೆಯುವ ಒಂದು ಅವಶ್ಯಕತೆ ಇದೆ, ಕೆಲವೊಂದು ವಿಷಯಗಳನ್ನು ನೆನಪಿನಲ್ಲಿ ಇಡುವ ಒಂದು ಕೂಡ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಎಷ್ಟು ಮರೆಯುವ ಒಂದು ಅವಶ್ಯಕತೆ ಇದೆಯೋ, ಎಷ್ಟು ನೆನಪಿನಲ್ಲಿಡುವ ಒಂದು ಅವಶ್ಯಕತೆ ಇದೆಯೋ, ಅದರಲ್ಲಿ 50% ಅವಶ್ಯಕತೆ ಇದೆ. ಇವತ್ತು ಯೂತ್ಸು ಮ್ಯಾಕ್ಸಿಮಮ್ ಒಂದು ಪ್ರಾಬ್ಲಮ್ ಫೇಸ್ ಮಾಡೋ ಚಾನ್ಸಸ್ ಯಾವುದಂತಂದ್ರೆ ಮರೆವು. ಇದನ್ನ ಜಾಸ್ತಿ ಕಾಣ್ತಾ ಇರ್ತೀವಿ. ಎಕ್ಸಾಮ್ಸ್ ಅಲ್ಲಾಗಿರ್ಬೋದು, ಯಾವುದೇ ಒಂದು ಇಂಟರ್ವ್ಯೂಸ್ನಲ್ಲಾಗಿರ್ಬೋದು, ಯಾವುದೇ ಒಂದು ವರ್ಕ್ ಮಾಡೋ ಒಂದು ಸಮಯದಲ್ಲಾಗಿರ್ಬೋದು, ಡೈಲಿ ನಡೆಯುವ ಒಂದು ಕೆಲವೊಂದು ಆ್ಯಕ್ಟಿವಿಟೀಸ್ನಲ್ಲಾಗಿರ್ಬೋದು, ಕೆಲವೊಂದು ವರ್ಕ್ನಲ್ಲಾಗಿರ್ಬೋದು, ಮ್ಯಾಕ್ಸಿಮಮ್ ಈ ಒಂದು ಚಾಲೆಂಜಸ್ನ ಫೇಸ್ ಮಾಡ್ತಿದ್ವಿ. ಇದಕ್ಕೆ ಮೇನ್ ಕಾರಣಗಳೇನು? ಕಾರಣಗಳು ಫಸ್ಟ್ ಒಂದು ಕಾರಣ ಯಾವುದು ಅಂತಂತಂದ್ರೆ, ಕಾನ್ಸಂಟ್ರೇಟ್ ಮಾಡದೆ, ಯಾವುದೇ ಒಂದು ವರ್ಕಲ್ಲಿ ಸರಿಯಾದ ರೀತಿ ಕಾನ್ಸಂಟ್ರೇಟ್ ಮಾಡದೇ ಇರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ಥರ ನಮ್ಮ ಒಂದು ಬ್ರೈನ್ನ, ನಮ್ಮ ಒಂದು ಮೈಂಡ್ನ ಒಂದು ಸ್ಟ್ರೆಸ್, ಒಂದು ಮಾನಸಿಕ ಒತ್ತಡದಿಂದ ಇವತ್ತು ಒಂದು ಪರ್ಸನಲಿ ಆಗಿರ್ಬೋದು, ನಾನಾ ರೀತಿ ಕೆಲವೊಂದು ಮಾನಸಿಕ ಒತ್ತಡಗಳನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ. ಅದೇ ಥರ ಓವರ್ ಥಿಂಕಿಂಗ್ ಮಾಡೋದ್ರಿಂದ ಆಗಿರ್ಬೋದು, ನೆಕ್ಸ್ಟ್ ಒಂದು ಓವರ್ಲೋಡ್ ಇನ್ಫಾರ್ಮೇಷನ್ ಇಂದ ಆಗಿರ್ಬೋದು, ನೆಕ್ಸ್ಟ್ ಮೈಂಡ್ ಒಂದು ಡಿಸ್ಟರ್ಬೆನ್ಸ್ ಇಂದ ಆಗಿರ್ಬೋದು. ಇಲ್ಲಿ ಈ ನಾನಾ ರೀತಿ ಕಾರಣಗಳಿಂದ ಇವತ್ತು ನಾವೇನು ಮಾಡ್ತೀವಿ ಅಂತಂದರೆ, ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ಯಾವುದೇ ಒಂದು ಎಕ್ಸಾಮಲ್ಲಿ ಕೂರ್ತಾ ಇರ್ತೀವಿ, ಕುಂತಾಗ ಆ ಒಂದು ಆನ್ಸರ್ ಒಂದು ರೀಕಾಲೇ ಆಗ್ತಾ ಇಲ್ಲ. ಬಿಕಾಸ್ ಆಫ್ ರೀಸನ್ ಫಿಯರ್ ಆಗಿರ್ಬೋದು, ಆ ಒಂದು ಎಕ್ಸಾಮ್ ರಿಲೇಟೆಡ್ ಫಿಯರ್ ಆಗಿರ್ಬೋದು. ನೆಕ್ಸ್ಟ್ ಯಾವುದೇ ಒಂದು ವಸ್ತುನ ನಾವು ಎಲ್ಲೇ ಇಟ್ಟಿದ್ದೀವಿ ಅನ್ಕೊಳ್ರಿ, ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅದನ್ನ ಎಲ್ಲಿ ಇಟ್ಟಿದ್ದೀವಿ ಅನ್ನೋದು ಕೂಡ ಮರೆತು ನಾವೇನು ಮಾಡ್ತೀವಿ ಅಂತಂದ್ರೆ, ಅಲ್ಲಿ ನಮ್ಮ ಒಂದು ಬ್ರೈನ್ ಒಂದು ಸ್ಟ್ರೆಸ್ ಅನ್ನೋದನ್ನು ಕ್ರಿಯೇಟ್ ಮಾಡ್ತೀವಿ. ಅದೇ ಥರ ಒಂದು ಆಂಗರ್ ಅನ್ನೋದನ್ನ, ಒಂದು ಕೋಪಕ್ಕೆ ಕೂಡ ಕೋಪ ಅನ್ನೋದಕ್ಕೆ ಕೂಡ ನಾವು ಫೇಸ್ ಮಾಡೋ ಒಂದು ಚಾನ್ಸಸ್ ಇರುತ್ತೆ. ಇವತ್ತು ನಾನಾ ರೀತಿ ಉದಾಹರಣೆಗಳಿದ್ದೀವಿ. ಸಿಲ್ಲಿ ವರ್ಕಲ್ಲಿ ಆಗಿರ್ಬೋದು, ಸಣ್ಣ ಪುಟ್ಟ ಇನ್ಫಾರ್ಮೇಷನ್ ರಿಲೇಟೆಡ್ ಎಲ್ಲ, ಇವೆಲ್ಲ ಒಂದು ಚಾಲೆಂಜಸ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ. ಹಾಗಾದರೆ ಇವನ್ನ ಹೋಗ್ಲಾಡಿಸ್ಬೇಕಂತಂದ್ರೆ, ಓವರ್ಕಮ್ ಮಾಡ್ಬೇಕಂತಂದ್ರೆ ನಾವು ಮಾಡಬೇಕಾದ ಕೆಲವೊಂದು ಕೆಲಸಗಳೇನು, ಕೆಲವೊಂದು ಮಾಡುವ ಒಂದು ಆಕ್ಟಿವಿಟೀಸ್ ಯಾವುವು ಅಂತಂತಂದ್ರೆ, ನಾವು ಪಾಲಿಸಬೇಕಾದಂಥ ಕೆಲವೊಂದು ಮೇನ್ ಇಂಪಾರ್ಟೆಂಟ್ ಕೆಲವೊಂದು ಪಾಯಿಂಟ್ಸ್ ಯಾವುದು ಅಂತಂತಂದರೆ, ಫಸ್ಟ್ ಆಫ್ ಆಲ್ ನಾವು ಯಾವುದೇ ಒಂದು ಇನ್ಫಾರ್ಮೇಷನ್ನ ಕೇಳುವ ಒಂದು ಸಂದರ್ಭದಲ್ಲಿ ಆಗಿರ್ಬೋದು, ಯಾವುದೇ ಒಂದು ವಸ್ತುನ ನಾವು ಎಲ್ಲಿ ಏನು ಇಡ್ತಿದ್ದೇವೆ ಅನ್ನೋ ಟೈಮಲ್ಲಿ ಆಗಿರ್ಬೋದು, ಯಾವುದೇ ಒಂದು ಕೆಲಸದಲ್ಲಿ ಪರ್ಟಿಕ್ಯುಲರ್ ಒಂದೇ ಕೆಲಸನ ಚೂಸ್ ಮಾಡಿಕೊಂಡು ಆ ಒಂದು ಕೆಲಸದ ರಿಲೇಟೆಡಲ್ಲಿ ಫುಲ್ ಕಂಪ್ಲೀಟ್ ಆಗೋವರೆಗೂ ಮಾಡುವ ಒಂದು ಚಾನ್ಸಸ್ ಆಗಿರ್ಬೋದು, ಅಲ್ಲಿ ನಾವೇನು ಮಾಡಬೇಕಂತಂದರೆ ಕಾನ್ಸಂಟ್ರೇಟ್, ಗಮನ ಒಂದು ಹರಿಸ್ಕೊಂಡು ನಾವು ಮಾಡುವ ಒಂದು ಅವಶ್ಯಕತೆ ಇದೆ. ಆಗಾದ ಮಾತ್ರ ಆ ಒಂದು ವರ್ಕ್ ಆಗಿರ್ಬೋದು, ಯಾವುದೇ ಒಂದು ವಿಷಯನ ಆಗಿರ್ಬೋದು ರಿಲೇಟೆಡಲ್ಲಿ ನಾವು ಈಸಿಯಾಗಿ ನಾವು ವರ್ಕ್ ಅನ್ನೋದು ಕಂಪ್ಲೀಟ್ ಮಾಡ್ತೀವಿ. ಯಾವ ಥರ ಅಂತಂದ್ರೆ ನೋಡಿ, ಯಾವುದೇ ಒಂದು ಸ್ಟೂಡೆಂಟ್ಸು ಏನು ಮಾಡ್ತಾರೆ ಅಂತಂತಂದರೆ, ಯಾವುದೋ ಒಂದು ಟಾಪಿಕ್ಸ್ನ ನಾವು ಸ್ಟಡಿ ಮಾಡಬೇಕಂತ ತೆಗಿತಾ ಇರ್ತಾರೆ. ತೆಗೆದಾಗ ಇವತ್ತು ಒಂದು ಟೆಕ್ನಾಲಜಿ ಮೇಲೆ ನಾವು ಡಿಪೆಂಡ್ ಆಗಿರೋದ್ರಿಂದ, ಒಂದು ಟೆಕ್ನಾಲಜಿ ಒಂದು ರಿಲೇಟೆಡ್ಲಿ ಒಂದು ಡಿಸ್ಟರ್ಬೆನ್ಸ್ ಅನ್ನೋದನ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ. ಸ್ಟಡಿ ಮಾಡೋ ಒಂದು ಟೈಮಲ್ಲಿ ಆಗಿರ್ಬೋದು, ಯಾವುದೇ ಒಂದು ವರ್ಕ್ ಮಾಡೋ ಒಂದು ಟೈಮಲ್ಲಿ ಆಗಿರ್ಬೋದು, ಸೋ ಮನಿ ರಿಲೇಟೆಡಲ್ಲಿ ನಾವು ಈ ಒಂದು ಟೆಕ್ನಾಲಜಿ ರಿಲೇಟೆಡಲ್ಲಿ ಕೆಲವೊಂದು ಗ್ಯಾಡ್ಗೆಟ್ಸ್ನ ನಾವು ಯೂಸ್ ಮಾಡೋದ್ರಿಂದ, ನೋಡಿ ಎಕ್ಸಾಂಪಲ್ ಫಾರ್ ನಾವೇನೋ ಸ್ಟಡಿ ಮಾಡ್ತಿರ್ತೀವಿ, ಪಕ್ಕದಾಗ ಯಾರೋ ಒಬ್ಬರು ವಿಡಿಯೋ ನೋಡ್ತಿರ್ತಾರೆ, ಅದ್ರ ಮೇಲೆ ನಮ್ಮ ಒಂದು ಬ್ರೈನ್, ಯಾಕಂದ್ರೆ ನಮ್ಮ ಒಂದು ಬ್ರೈನಲ್ಲಿ ಸೋ ಮನಿ ಒಂದು ಥಾಟ್ಸ್ ಬರ್ತಾ ಇರ್ತೈತೆ. ನಮ್ಮ ಒಂದು ಬ್ರೈನ್ ಯಾವಾಗಲೂ ಲೈಕ್ ಮಾಡೋದು ಫನ್, ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್, ಇವೆಲ್ಲವನ್ನ ಲೈಕ್ ಮಾಡ್ತಾ ಇರ್ತಾರೆ. ಅಂಥ ಒಂದು ಟೈಮಲ್ಲಿ ನಾವು ಕಾನ್ಸಂಟ್ರೇಟಿಂದ ನಾವು ಅದು ನಮಗೆ
ನಮಗೆ ಒಂದು ಬ್ರೈನ್ಗೆ ಇಷ್ಟವಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ನಾವು ಸ್ಟಡಿ ಮಾಡಿದ ಟೈಮಲ್ಲಿ ನಮ್ಮ ಒಂದು ಬ್ರೈನ್ ಆ ಕಡೆ ಒಂದು ಡೈವರ್ಟ್ ಆಗುವ ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನಾವು ಏನೇ ಒಂದು ಕಾನ್ಸಂಟ್ರೇಷನಿಂದ ಇನ್ಫಾರ್ಮೇಶನ್ ಕೇಳಿದ್ರು, ನಾವು ಯಾವುದೇ ಒಂದು ಇಂಟ್ರೆಸ್ಟಿಂಗ್ ಆಗಿ ಯಾವುದೇ ಒಂದು ವರ್ಕ್ ಮಾಡೋ ಒಂದು ಟೈಮಲ್ಲಿ ಈ ಒಂದು ಡಿಸ್ಟರ್ಬೆನ್ಸಿಂದ ನಮ್ಮ ಒಂದು ಕಾನ್ಸಂಟ್ರೇಷನ್ ಅನ್ನೋದು ಡೈವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿನೇ ಇವನ್ನ ಸ್ವಲ್ಪ ಆದಷ್ಟು ನಾವು ಅವಾಯ್ಡ್ ಮಾಡಿಕೊಂಡು ದೂರದಲ್ಲಿ ಇಟ್ಕೊಂಡು ನಾವು ಯಾವುದೇ ಒಂದು ವರ್ಕ್ ರಿಲೇಟೆಡ್ ಆಗಿರ್ಬೋದು, ಯಾವುದೇ ಒಂದು ಇನ್ಫಾರ್ಮೇಷನ್ ಕಲಿಯೋ ರಿಲೇಟೆಡ್ ಆಗಿರ್ಬೋದು, ಫೋಕಸ್ ಮಾಡಿದ್ದೇ ಆದಲ್ಲಿ ನಮ್ಮ ಒಂದು ಲೈಫಲ್ಲಿ ಒಂದು ಸ್ಟೆಪ್ನ ನಾವು ಮುಂದೆ ಹೋಗ್ಬೋದು. ನಮ್ಮ ಮರಿವು ರಿಲೇಟೆಡಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ನಮ್ಮ ಸರಿಯಾದ ಸಮಯಕ್ಕೆ ನಾವು ಈಸಿಗೆ ರೀಕಾಲ್ ಮಾಡ್ಕೊಳ್ಬೋದು. ಇದನ್ನು ನಾವು ಕಾಣ್ಬೋದು. ಅದೇ ಥರ ನೆಕ್ಸ್ಟು ನಮ್ಮ ಒಂದು ಮೈಂಡ್ನ ಯಾವುದೇ ಥರ ಒಂದು ಓವರ್ ಥಿಂಕಿಂಗ್ ಮಾಡಲಾರ್ದೇನೆ, ಓವರ್ಲೋಡ್ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೊಳ್ಳಾರ್ದೇನೆ, ಮೈಂಡ್ ಡಿಸ್ಟರ್ಬೆನ್ಸ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಮಾಡಬೇಕಾದ ಕೆಲವೊಂದು ಕೆಲಸಗಳೇ ಅಂತಂತಂದರೆ ಡೈಲಿ ಮಾಡುವ ಒಂದು ಆ್ಯಕ್ಟಿವಿಟೀಸ್ ಯಾವುದಂತಂದರೆ ಮೆಡಿಟೇಷನ್ ಆಗಿರ್ಬೋದು, ನೆಕ್ಸ್ಟ್ ಪ್ರಾಣಾಯಾಮ ಆಗಿರ್ಬೋದು. ಇದರಿಂದ ನಮ್ಮ ಒಂದು ಬ್ರೈನ್ ಅನ್ನೋದು ಏನಾಗಿರ್ತದೆ ಅಂತಂದರೆ ಒಂದು ಕಾಮ್ ಸ್ಟೇಜಲ್ಲಿ ಇರ್ತೈತೆ, ಒಂದು ಪೀಸ್ಫುಲ್ ಒಂದು ಸ್ಟೇಜಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಯಾವುದೇ ಒಂದು ಇನ್ಫಾರ್ಮೇಷನ್ ನಮ್ಮ ಒಂದು ಬ್ರೈನ್ ಅನ್ನೋದು ಒಂದು ಪೀಸ್ಫುಲ್ ಸ್ಟೇಜಲ್ಲಿ, ಒಂದು ಕಾಮ್ ಸ್ಟೇಜಲ್ಲಿ ಇದ್ದಾಗ ಯಾವುದೇ ಒಂದು ಇನ್ಫಾರ್ಮೇಷನ್ ಒಂದು ಆಲ್ಫಾ ಸ್ಟೇಜಲ್ಲಿ ಇದ್ದಾಗ ನಮ್ಮ ಒಂದು ಆಲ್ಫಾ ಸ್ಟೇಜ್ ಅಥವಾ ಥೀಟಾ ಸ್ಟೇಟಲ್ಲಿ ಇದ್ದಾಗ ನಮ್ಮ ಒಂದು ಬ್ರೈನ್ ಯಾವುದೇ ಒಂದು ಇನ್ಫಾರ್ಮೇಷನ್ನ ಸಡನ್ ಆಗಿ ಗ್ರಾಸ್ಪ್ ಅನ್ನೋದು ಮಾಡ್ತಂದ್ರೆ ಕಾನ್ಸಂಟ್ರೇಟ್ ಮಾಡ್ತದೆ. ಆಗ ನಮ್ಮ ಒಂದು ಬ್ರೈನಲ್ಲಿ ರೈಟ್ ವೇಯಲ್ಲಿ ಸ್ಟೋರೇಜ್ ಆಗೋದ್ರಿಂದ ಏನಾಗುತ್ತೆ, ಈಸಿಯಾಗಿ ರೀಕಾಲ್ ಮಾಡ್ಕೊಳ್ಬೋದು. ಇದನ್ನು ನಾವು ಕಾಣ್ಬೋದು. ನೋಡಿ, ಯಾವುದೇ ಒಂದು ಇನ್ಫಾರ್ಮೇಷನ್ ನಾವು ಎಕ್ಸಾಮ್ನಲ್ಲಿ ಫಸ್ಟ್ ನಮಗೆ ಗೊತ್ತಿರೋದ್ರನ್ನೆಲ್ಲ ಬರೆದು ಅದಾದ ನಂತರ ಸ್ವಲ್ಪ ಟೈಮ್ ಕೊಟ್ಟು ಮೈಂಡನ್ನ ಒಂದು ಪೀಸ್ಫುಲ್ ಸ್ಟೇಟಲ್ಲಿ ಇಟ್ಟಿದ್ದೀವಿ ಅಂದ್ಕೊಳ್ರಿ, ಒಂದು ಥೀಟಾ ಸ್ಟೇಟಲ್ಲಿ ಮೈಂಡನ್ನ, ಅವಾಗ ಸಡನ್ನಾಗಿ ಏನಾಗ್ತದೆ ಅಂತಂತಂದರೆ ಈಸಿಯಾಗಿ ಸ್ವಲ್ಪ ರೀಕಾಲ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ನಾವೇನು ಮಾಡ್ತೀವಿ, ಬರೀ ಒಂದು ಚಾನ್ಸಸ್ನ ನಾವು ಮಾಡ್ತೀವಿ. ಅದೇ ಥರ ಯಾವುದೋ ಒಂದು ಥಿಂಗ್ಸ್ ಆಗಿರ್ಬೋದು, ಎಲ್ಲೇ ಇಟ್ಟಿದ್ದೀವಿ ಅಂದ್ಕೊಳ್ರಿ, ಸಡನ್ನಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಪೀಸ್ಫುಲ್ಲಲ್ಲಿ ನಾವು ರೀಕಾಲ್ ಮಾಡ್ಕೊಳ್ಳೋದ್ರಿಂದ ಎಲ್ಲಿಟ್ಟಿದ್ದೀವಿ ಅನ್ನೋದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹಾಗಾಗಿ ನಮ್ಮ ಒಂದು ಬ್ರೈನ್ನ ಮ್ಯಾಕ್ಸಿಮಮ್ ಆದಷ್ಟು ನಾವು ಒಂದು ಪೀಸ್, ಒಂದು ಕಾಮ್ ಸ್ಟೇಜಲ್ಲಿ ನಾವು ಮೇಂಟೈನ್ ಮಾಡೋದ್ರಿಂದ ಈ ಮರಿವು ಅನ್ನೋದನ್ನು ಸಿಲ್ಲಿ ಕೆಲವೊಂದು ರಿಲೇಟೆಡಲ್ಲಿ ಮರಿವು ಅನ್ನೋದನ್ನು ನಾವು ಫೇಸ್ ಮಾಡ್ತಾ ಇದೀವಲ್ಲ, ಇದನ್ನು ಹೋಗ್ಲಾಡಿಸ್ಬೋದಂತ ನಾನು ಹೇಳ್ತಾ, ಇದನ್ನು ನಮ್ಮ ಒಂದು ಡೈಲಿ ಲೈಫಲ್ಲಿ ನಾವು ಫಾಲೋ ಮಾಡಿದ್ದೇ ಆದಲ್ಲಿ ನಮ್ಮ ಲೈಫಲ್ಲಿ ಯಾವ ಒಂದು ಟೈಮಲ್ಲಿ ಈ ಒಂದು ನೆನಪುಗಳನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ತಿಳ್ಕೊಂಡು ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ನಮ್ಮ ಲೈಫಲ್ಲಿ ಕೆಲವೊಂದು ಮರಿವನ್ನ ಹೋಗಲಾಡಿಸ್ಕೊಂಡು ನಮ್ಮ ಒಂದು ಮೆಮೊರಿನ ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಫೈನಲಿ ಥ್ಯಾಂಕ್ ಯು ಅಂಡ್ ಜೈ ಹಿಂದ್.